Hello everyone, welcome back to our Prekish YouTube channel. ನಾನಿವತ್ತು ಸಿಂಪಲ್ ಆಗಿ ಮನೆಯಲ್ಲಿ ನೀರು ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟಿಗೆ ನಾನು ಈ ಸೈಜಿನ ಗ್ಲಾಸಲ್ಲಿ 2 ಲೋಟ ಅಕ್ಕಿ ತಗೊಂಡಿದ್ದೀನಿ. ನಾನು ಅಕ್ಕಿನ 2-3 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಓವರ್ ನೈಟ್ ನೆನೆಸ್ಕೊಂಡಿದ್ದೀನಿ. ನೀವೇನು ಓವರ್ ನೈಟ್ ನೆನೆಸ್ಕೊಳ್ಳೋದೇನು ಬೇಡ, ನಿಮಗೆ ಟೈಮ್ ಇಲ್ಲ ಅಂದರೆ 4 to 6 hours ನೆನೆಸ್ಕೊಂಡ್ರೆ ಸಾಕು. ಇಲ್ಲಿ ನೋಡ್ತಾ ಇರ್ಬೋದು, ನಾನು 1 ಕಪ್ ಆಗೋಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ತೊಗೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ, ಇನ್ನೂ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1-2 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ದೋಸೆಗೆ. ಇವಾಗ ನಾವು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾವು ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀವಿ. ನೀವು ತೆಂಗಿನಕಾಯಿನ ಕಟ್ ಮಾಡ್ಕೊಳ್ಬೋದು, ಇಲ್ಲ ತುರಿದಿಟ್ಕೊಳ್ಬೋದು, ಹೇಗೂ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ತೀವಿ. ಅದ್ರ ಜೊತೆ ನಾವು ನೆನೆಸಿಟ್ಕೊಂಡಿರೋ ಅಂತಹ ಅಕ್ಕಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೀವು ಬೇಕಾದರೆ ಗಸಗಸೆನ ಕೂಡ ಜೊತೆಲಿ ಗ್ರೈಂಡ್ ಮಾಡ್ಕೊಳ್ಬೋದು, ಅದು ಆಪ್ಷನಲ್. ಇವಾಗ ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಗ್ಲಾಸಲ್ಲಿ 1/4 ಭಾಗ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಾವು ಈ ಎಲ್ಲ ಐಟಮ್ಸ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ತುಂಬ ಸಾಫ್ಟಾಗಿ ಏನು ಗ್ರೈಂಡ್ ಮಾಡ್ಕೊಂಡಿಲ್ಲ, ಸ್ವಲ್ಪ ರವೆ ಆಗೇ ಇದೆ. ಈ ಥರ ಇದ್ರೇ ನೀರು ದೋಸೆಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಈ ದೋಸೆ ಹಿಟ್ಟನ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇದಕ್ಕೆ ನಾವೀಗ ಸ್ವಲ್ಪ ನೀರು ಆ್ಯಡ್ ಮಾಡಬೇಕಾಗತ್ತೆ. 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಅದೇ ಗ್ಲಾಸಲ್ಲಿ ಅದೇ ಮೆಷರ್ಮೆಂಟ್ಗೆ 1.5 ಗ್ಲಾಸ್ ಅಷ್ಟು ನೀವು ನೀರು ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ 3 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೂ ಪರವಾಗಿಲ್ಲ, ಅದರ ನೆನಪಿರಲಿ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳೇಬೇಕಾಗುತ್ತೆ. ನೀರು ಹಾಕ್ಕೊಂಡ್ಮೇಲೆ ನಾವು ಆಲ್ರೆಡಿ ಉಪ್ಪು ಹಾಕ್ಕೊಂಡಿರೋದ್ರಿಂದ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬೆಳ್ಳಗೆ ಹಾಲು ಥರ ಬಂದಿದೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು 10-15 ನಿಮಿಷ ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಹೆಂಚನ್ನ ಕಾಯಕ್ಕಿಟ್ಟಿದ್ದೀನಿ. ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹೀಟ್ ಮಾಡ್ತೀನಿ ಅಂದರೆ ಆಗಲ್ಲ. ನೀವು ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಈರುಳ್ಳಿಯಲ್ಲಿ ಚೆನ್ನಾಗಿ ಸ್ವಲ್ಪ ರಬ್ ಮಾಡಿದ್ರೆ ನಿಮಗೆ ದೋಸೆ ಚೆನ್ನಾಗಿ ಬರುತ್ತೆ. ಹಾಗೆ ದೋಸೆಯಲ್ಲಿ ಈರುಳ್ಳಿ ಫ್ಲೇವರ್ ಕೂಡ ನಿಮಗೆ ಬರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ದೋಸೆ ಹಿಟ್ಟು ಚೆನ್ನಾಗಿ ನೆಂದಿದೆ. ನೋಡ್ತಾ ಇರ್ಬೋದು, ಹಂಚು ಕೂಡ ತುಂಬ ಬಿಸಿಯಾಗಿದೆ. ಇವಾಗ ನಾನು ದೋಸೆ ಹಾಕ್ತಾ ಇದ್ದೀನಿ. ನೀವು ದೋಸೆನ ರೌಂಡ್ ಶೇಪಲ್ಲೇ ಹಾಕಬೇಕು ಅಂತ ಏನೂ ಇಲ್ಲ, ಹೀಗೆ ಹಾಕಿದ್ರೆ ನಡೆಯುತ್ತೆ. ನಾನಿಲ್ಲಿ ಫಸ್ಟ್ ದೋಸೆನ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡಿದ್ದೀನಿ. ನಿಮಗೆ ಫಸ್ಟ್ ದೋಸೆ ಏನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ನಿಮಗೆ ಸೆಕೆಂಡ್ ದೋಸೆ ಅಥವಾ ಥರ್ಡ್ ದೋಸೆ ಚೆನ್ನಾಗಿ ಬರುತ್ತೆ. ಇದು ಹಿಟ್ಟು ಸ್ವಲ್ಪ ತೆಳ್ಳಗಿರೋದ್ರಿಂದ ಈ ಥರ ರೌಂಡ್ ಶೇಪಲ್ಲೆಲ್ಲ ಬರೋದಿಲ್ಲ. ಸೊ ಆದರೂ ಪರವಾಗಿಲ್ಲ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಕಡಿಮೆ ಟೈಮಲ್ಲಿ ಮನೆಯಲ್ಲಿ ನೀರು ದೋಸೆ ಮಾಡ್ಕೊಳ್ಬೋದು ಅಂತ. ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ನೀರು ದೋಸೆನ ಚಿಕನ್ ಸುಕ್ಕ ಜೊತೆ, ಇಲ್ಲಾಂದರೆ ಯಾವುದಾದ್ರೂ ಸಾಂಬಾರ್ ಇಲ್ಲಾಂದರೆ ಪಲ್ಯದ ಜೊತೆ ಕೂಡ ನೀವು ಕಾಂಬಿನೇಷನ್ ಮಾಡ್ಕೊಳ್ಬೋದು. ನಾನಿವತ್ತು ನೀರು ದೋಸೆನ ಚಿಕನ್ ಸುಕ್ಕ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ನನ್ನ ಪೇಜಲ್ಲಿ ಚಿಕನ್ ಸುಕ್ಕ ರೆಸಿಪಿ ಕೂಡ ಹಾಕಿದ್ದೀನಿ. ನೀವು ನೋಡಿಲ್ಲ ಅಂದರೆ ಮತ್ತೆ ಹೋಗಿ ನೀವು ನೋಡ್ಬೋದು. ಹೋಪ್ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ? ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್. ಬಾಯ್.